ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಮಡಿಕೇರಿ ಕೂರ್ಗ್ ಬೆಂಗಳೂರು ಟು ಮಡಿಕೇರಿ ಪ್ಲ್ಯಾನ್ ಮಾಡ್ತಿರುವಾಗ ನಾವು ಟ್ರಾವೆಲ್ಸ್ ಬುಕ್ ಮಾಡಿದ್ದೀರಿ. ಟ್ರಿಪ್ ಅಂತ ಒಂದು ಟ್ರಾವೆಲ್ಸ್ ಐತೆ, ಅದು ಬುಕ್ ಮಾಡಿದ್ದೀರಿ. ಅದು ಬಂದ್ಬಿಟ್ಟು ಎಲ್ಲ ಪ್ಯಾಕೇಜ್ ಎಲ್ಲ ಅವ್ರದ್ದೇ ಇರುತ್ತೆ. ನಾವು ಟೋಟಲ್ 6 ಜನ ಪ್ಲ್ಯಾನಿಂಗು, 4 ಜನ ಕೂತ್ಕೊಂಡವ್ರೆ, ನಾನು ಹಿಂದೊಬ್ಬ ನಿಂತ್ಕೊಂಡವನೆ. 6 ಜನ ಪ್ಲ್ಯಾನಿಂಗು. ನಮ್ದು ಬಂದ್ಬಿಟ್ಟು ಫುಲ್ಲು ಪ್ಯಾಕೇಜು ಲೈಕ್ 4000 ಸಮಥಿಂಗ್ ಆಗುತ್ತೆ ಪ್ಯಾಕೇಜ್. ಅವ್ರು ಬಂದ್ಬಿಟ್ಟು ಪಿಕಪ್ ಎಲ್ಲ ಮಾಡ್ಕೊತಾರೆ. ನಾವು ಬಂದು ಇವಾಗ ಸಿಲ್ಕ್ ಬೋರ್ಡ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಿ. ಸಿಲ್ಕ್ ಬೋರ್ಡ್ ಅದು ಬಂದ್ಬಿಟ್ಟು ಪಿಕಪ್ ಮಾಡ್ಕೊತಾರೆ. ಅವರು ಟೈಮಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ. ನೋಡಿ ನಾವು ನೋಡಿ ನಾವು ಇವಾಗ ಸಿಲ್ಕೋಡ್ ಹತ್ರ ವೇಟ್ ಮಾಡ್ತಿದ್ದೀರಿ. ನಮ್ಮ ಬಸ್ಸಿನ ಬಂದಿಲ್ಲ. ಇವ್ ನೋಡ್ಬೋದು ಇವನ್ನ ನೋಡಿ, ನಾವೆಲ್ಲ ವೇಟ್ ಮಾಡ್ತೀವಿ. ನೋಡಿ ಇನ್ನೊಬ್ಬ ಇಲ್ಲಿ ಕಾಣಿಸೋಣ. ಇನ್ನೊಬ್ಬ ನಮ್ಮ ಜೊತೆ ಆಂಟಿ ಟ್ರಾವೆಲ್ ಮಾಡ್ತವ್ರೆ. ಅವ್ರಿಗೆ ನಮ್ಮ ಲೈಕ್ ಪೇರೆಂಟ್ಸ್ ಅವ್ರು, ನಮ್ಮ ದೊಡ್ಡ ಪೇರೆಂಟ್ಸ್ ಅವ್ರು ಕರ್ಕೊಂಡ್ಬಂದಿದ್ದೀನಿ. ಇವ್ರ ಆಂಟಿ ಇವರು ನಮಗೆಲ್ಲ ಸಪೋರ್ಟ್ಗೆ ನಮಗೆಲ್ಲ ನೋಡ್ಕೊಂತಾರೆ. ಅವರು ಬಸ್ ಕನ್ಸೈತಲ್ಲ ಸಾಕು. ಹಿಂದೆ ಬಿಡೋಣ, ಹಿಂದೆ ಮಸ್ತಾಗಿರುತ್ತೆ. ಇವಾಗ ಬಂದ್ಬಿಟ್ಟು 1 ಗಂಟೆ ರಾತ್ರಿ ನೀವು ಟ್ರಾವೆಲ್ ಜೊತೆ ಹೋದರೆ ನಿಮಗೆ ಟೈಮಿಂಗ್ಸ್ ಬ್ರೇಕ್ ಆ ಥರ ಎಲ್ಲ ಕೊಡ್ತಾರೆ. ಇವಾಗ ನಾವು ಬಂದ್ಬಿಟ್ಟು ಕೆಂಗೇರಿ ಇರ್ತಾರೆ, ಸ್ವಲ್ಪ ಬ್ರೇಕ್ ಕೊಟ್ಟವ್ರೆ. ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ವಾಶ್ರೂಮ್ಗೆ ನಾವು ಬಂದು ಫೈನಲಿ ಕೂರ್ಗ್ ಅಂತ ರೀಚ್ ಆಗಿದ್ದೀವಿ. ಇವಾಗ ನೋಡಿ ಬಸ್ಸಲ್ಲಿ ಡ್ರಾಪ್ ಕೊಟ್ಬಿಟ್ಟು ಇವಾಗ ನಮಗೆ ಅಲ್ಲಿಂದ 1 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಆ ರೋಡು ಮತ್ತು ಮಳೆ ಟೈಮಲ್ಲಿ ಜಾಸ್ತಿ ಅಲ್ಲಿ ನಮಗೆ ಇದು ಸಿಗೋಲ್ಲ, ಸ್ಪೇಸ್ ಇರಲ್ಲ. ಪ್ಲೇಸ್ ನೋಡಿ ರೋಡ್ ಹೆಂಗೆ ನೋಡ್ಬೋದು ಹೆಂಗೈತೆ ಅಂತ. ಇವಾಗ ಬಸ್ಸಲ್ಲಿ ನಿಂತ್ಕೊಂಡಿರ್ತೀವಿ. ನಮ್ಮ ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಹೋಗಿ ತಿರ್ಗಾ ಬರಬೇಕು. ಅಲ್ಲಿಂದ 1 ಕಿಲೋಮೀಟ್ರ್ ಐತೆ. ಇಲ್ಲಿ ಹೋದರೆ ಮಾತ್ರ ನೀವು ರೈನಿಂಗ್ ಕೋಟನ್ನು ಟ್ರಾವೆಲ್ ಮಾಡಲೇಬೇಕು. ನೋಡಿ ಎಲ್ಲ ಅವ್ರು ಹಾಕೊಂಡು ರೈನಿಂಗ್ ಕೋಟು ಇಲ್ಲಿಂದ ಹೋಗ್ತಾವ್ರೆ. ಯಾಕಂದರೆ ಜೂನ್ ಜುಲೈ ಆಗಸ್ಟಲ್ಲಿ 3 ತಿಂಗಳು ಸಿಕ್ಕಾಪಟ್ಟೆ ಮಳೆ ಇರುತ್ತೆ. ನೀವು ರೈನಿಂಗ್ ಕೋಟ್ ಏನೋ ಟ್ರಾವೆಲ್ ಮಾಡಿಲ್ಲ, ಮತ್ತು ಪೌಂಚಿಕ ಮೊಬೈಲಲ್ಲಿ ಪೌಂಚಿಕ ಅದೆಲ್ಲ ಇರುತ್ತಲ್ಲ, ಎಲ್ಲ ಟ್ರಾವೆಲ್ ಮಾಡಿಲ್ಲ ಅಂದರೆ ನೀವು ಕಷ್ಟ ಆಗುತ್ತೆ. ಯಾಕೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೆಲ್ಲ ಟ್ರಾವೆಲ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀರಿ. ಇವಾಗ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ನಮ್ಮ ಕ್ಯಾಂಪ್ ಲೈಕ್ ಹಾಲ್ಟ್ ಆಗ್ತಿರಲ್ಲ, ಅವ್ರಿಗೆಲ್ಲ ಟ್ರಾವೆಲ್ಸ್ ಅವ್ರು ಬುಕ್ ಮಾಡ್ತಾರೆ. ನಮ್ಮ ಟ್ರಾವೆಲ್ಸ್ ಬಂದ್ಬಿಟ್ಟು ಟ್ರಿಪ್ ಬೇ ಅಂತ ಐತೆ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಅವ್ರು ಲಿಂಕ್ ಕೊಟ್ಟಿದ್ದೀನಿ, ಬೇಕಂದರೆ ನೀವು ಫಾಲೋ ಮಾಡಿಕೊಂಡು ಅಲ್ಲಿ ತುಂಬ ಪ್ಲೇಸಸ್ ಸಿಗುತ್ತೆ ನಿಮಗೆ. A to Z ಲೈಕು ಎಲ್ಲೆಲ್ಲಿ ಹೋಗ್ಬೇಕೆಲ್ಲ ಸಿಗುತ್ತೆ. ಆದರೆ ನಿಮಗೆ ಬಜೆಟ್ ಮೇಲೆ ಇರುತ್ತೆ ಆ ಥರ. ಇವಾಗ ನಾವು ಬಂದ್ಬಿಟ್ಟು ಯಾವುದಾದ್ರು ದೂದ್ ಸಾಗರ ಅಂತ ಪ್ಲ್ಯಾನ್ ಮಾಡಿದ್ದು, ಗೋವಾ ಸೈಡು. ಅದು ಬಂದ್ಬಿಟ್ಟು ತುಂಬ ಮಳೆ ಐತಂತ ರೆಡ್ ಅಲರ್ಟ್ ಆಗ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಟ್ರಿಪ್ನೇ. ನೋಡಿ ಅಲ್ಲಿ ಮೆಸೇಜ್ ಹಾಕಿದ್ರು ಮುಂಚೆನೇ, ರೆಡ್ ಅಲರ್ಟ್ ಹಾಕಿಬಿಟ್ಟು ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾವು ಕೂರ್ಗ್ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಕೂರ್ಗ್ ಹೋಗ್ಬಿಟ್ಟು ನೋಡಿ ಇವಾಗ ಬಂದಿದ್ದೀರಿ ನಾವು. ಇವಾಗ ನಾವು ಸಿಲ್ಕ್ ಬೋರ್ಡಿಂದ ಕರೆಕ್ಟಾಗಿ 10 ಪಿಕಪ್ ಮಾಡಿಕೊಂಡು ನಾವು ಬೆಳಗ್ಗೆ 6:30 ರೀಚ್ ಆದ್ರಿ. ಇವಾಗ ರೀಚ್ ಆಗಿಬಿಟ್ಟು ನಮ್ಮ ಮನೆ ಹತ್ರ ಲೈಕ್ ಅವ್ರು ಹಾಲ್ಟ್ ಮಾಡ್ತಾರಲ್ಲ, ಮನೆ ಹತ್ರ ಅಲ್ಲಿ ಹೋಗ್ಬಿಟ್ಟು ಇವಾಗ ಇದು ಮನೆ ಹತ್ರ ಹೋಗಿದ್ದೀರಿ. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿ ಎಲ್ಲ ಆಗ್ಬಿಟ್ಟು ಮನೆ ತೊಗೊಬಿಟ್ಟು ಸ್ಟೇ ಎಲ್ಲ ಆಗ್ಬಿಟ್ಟು ನಿಮ್ಗೆ ಅಲ್ಲಿಂದ ನಮಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಇವಾಗ ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ ಮನೆ ಹೆಂಗೈತಂತ. ಮತ್ತು ಇವಾಗ ಹೋಗೋ ರೂಟಲ್ಲಿ ಮಳೆ ಸಿಕ್ಕಾಪಟ್ಟೆ ಐತೆಲ್ಲ, ಮೆತ್ತೆ ನಡಿಬೇಕು. ಮತ್ತು ಇದು ಬಂದ್ಬಿಟ್ಟು ನಮ್ಮ ಟ್ರಕ್ಕಿಂಗ್ ಇರುತ್ತೆ. ಟ್ರಕ್ಕಿಂಗ್ ಬಂದ್ಬಿಟ್ಟು ಯಾವುದು ಪ್ಲೇಸ್ ಹೆಸರು ಅಲ್ಲಿ ಸ್ವಲ್ಪ ಕೂರ್ಗ್ ಕಡೆ ಹೋದರೆ ಪ್ಲೇಸಸ್ ಹೆಸರು ನಿಮ್ಗೆ ಗೊತ್ತಾಗಲ್ಲ. ಯಾವುದೋ ತಿರುಗ್ ತೊಡೋಕ್ಕಂತ ಯಾವುದೋ ಪ್ಲೇಸ್ ಐತೆ. ಇವಾಗ ನಾವು 6:30 ರೀಚ್ ಆಗಿದ್ದೀರಿ. ಇವಾಗ ನಮ್ಗೆ 8:30ಇಂದ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ಇವಾಗ ನಿಮ್ಗೆ ಬಂದ್ಬಿಟ್ಟು ಈ ಪ್ಯಾಕೇಜಲ್ಲಿ ಬಂದ್ಬಿಟ್ಟು ನಿಮಗೆ ಲಂಚು, ಬ್ರೇಕ್ಫಾಸ್ಟು, ಡಿನ್ನರ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಇವಾಗ ನೋಡಿ ನಮ್ಮ ಮುಂದೆ ಕಾಣಿಸುತ್ತಲ್ಲ, ಇವಾಗ ಹೋಗ್ಬಿಟ್ಟು ನಾವು ಅಲ್ಲೇ ಆಲ್ಟ್ ಆಗೋದು. ಅಲ್ಲಿ ಬಂದ್ಬಿಟ್ಟು ನಮ್ಗೆ ಆಲ್ರೆಡಿ ರೂಮ್ ಬುಕ್ ಮಾಡಿರ್ತಾರೆ. ಅಲ್ಲಿ ಲೈಕ್ ಒಂದು ರೂಮಲ್ಲಿ 6 ಮೆಂಬರ್ಸು ಸ್ಟೇ ಆಗಬೇಕು. ನಾನ್ AC ಇರುತ್ತೆ, 6 ಮೆಂಬರ್ಸ್ ಸ್ಟೇ ಆಗಬೇಕು. ಈ ವೆದರ್ ನೋಡ್ಬೇಕು ಹೆಂಗೆ ವೆದರ್ ಐತೆ ಅಂತ. ಫುಲ್ಲು ಮೋಡ. ಇವಾಗ ನಿಮ್ಮ ಬೆಟ್ಟ ತೋರಿಸ್ತೀನಿ. ಆ ಬೆಟ್ಟದಲ್ಲಿ ನಾವು ಇವಾಗ ಟ್ರೆಕ್ಕಿಂಗ್ ಮಾಡಬೇಕು. ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು, ಟಿಫನ್ ಎಲ್ಲ ಕೊಡ್ತಾರೆ ಅವರು. ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ಹೋಗಿ ನಾವು ಫ್ರೆಶ್ ಅಪ್ ಆಗ್ತೀರಿ. ಇವಾಗ ನೀವು ನೋಡ್ಬೋದು, ಇವಾಗ ನಾವು ತೋರಿಸ್ಕೊಡ್ತೀನಿ ರೀ. ಇವಾಗ ಹಿಂದೆ ಹಿಂದೆ ತೋರಿಸ್ಕೊಡ್ತೀನಿ ಬೆಟ್ಟ ಹೆಂಗೈತೆ ಅಂತ. ಫುಲ್ ಫಾಗು. ಇವಾಗ ಹೋದರೆ ರೈನಿಂಗ್ ಕೋಟ್ ಹಾಕೊಳ್ಳೇಬೇಕು. ಇವಾಗ ನೋಡಿ ಶೂಗೆ ಎಲ್ಲ ಹಂಗೆ ನೀರು ಹೋಗ್ತಾ ಇರುತ್ತೆ ನಿಮ್ಮ ಶೂ ಒಳಗೆಲ್ಲ. ಮತ್ತು ಲೀಚಸ್ ತುಂಬ ಇರುತ್ತೆ. ಲೀಚಸ್ ತುಂಬ. ಇವಾಗ ಏನೋ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಸ್ಯಾನಿಟೈಸರು, ಡೆಟೋಲು ಆ ಥರ ಎಲ್ಲ ನೀವು ಎತ್ಕೊಂಡು ಹೋಗಲೇಬೇಕು. ನಿಮಗೆ ಟ್ರಾವೆಲ್ಸ್ ಎಲ್ಲ ಹೋಗೋ ಟೈಮಲ್ಲಿ ನಿಮಗೆಲ್ಲ ಗೈಡ್ ಮಾಡ್ತಾರೆ ಏನು ಎತ್ಕೊಂಡು ಹೋಗ್ಬೇಕಂತ. ಯಾಕಂದರೆ ನಿಮ್ಗೆ ಎತ್ಕೊಂಡು ಹೋಗಿಲ್ಲ ಅಂದರೆ ತಿರ್ಗಿ ನಿಮಗೆ ಪ್ರಾಬ್ಲಮ್. ಎಲ್ಲ ಎತ್ಕೊಂಡು ಹೋಗಲೇಬೇಕು. ಲೈಕು ನೀವು ಪ್ಯಾಂಟ್ ಮೇಲೆ ಸಾಕ್ಸು ಆ ಥರ ಎಲ್ಲ ಹಾಕೋಣದೆಲ್ಲ ನಾನು ಮುಂದೆ ತೋರಿಸ್ಕೊಡ್ತೀನಿ ಹೆಂಗಂತೆಲ್ಲ. ನಾವೆಲ್ಲ ಟ್ರಾವೆಲ್ಸ್ ಮಾಡೋದೆಲ್ಲ ವೀಡಿಯೋ ಹಾಕ್ತೀನಿ. ಮತ್ತು ನೋಡಿ ಇವಾಗ ನಾವು ಹೋಗ್ಬಿಟ್ಟು ಹಿಂದೆ ಅಲ್ಲಿ ನಿಮ್ಮ ಬೆಟ್ಟ ಕಾಣಿಸ್ತಿರ್ಬೋದು ನಿಮಗೆ. ಆ ಬೆಟ್ಟ ಹೋಗ್ಬಿಟ್ಟು ನಾವು ಆ ಕಡೆ ಟ್ರಕ್ ಮಾಡ್ತೀರಿ. ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇವಾಗ ಹೋಗಿ ನಾವು ಫ್ರೆಶ್ ಅಪ್ ಎಲ್ಲ ಆಗಿ
ಮತ್ತು ನಾವು ಟೋಟಲ್ ನಾವು 6 ಮೆಂಬರ್ಸ್ ಹೋಗಿರೋ 6 ಮೆಂಬರ್ಸ್ ಬಂದ್ಬಿಟ್ಟು ಒಬ್ಬರಿಗೆ ಡಿಸ್ಕೌಂಟ್ಸ್ ಎಲ್ಲ ಸ್ವಲ್ಪ ಕೊಟ್ಟರು. ಒಬ್ಬರಿಗೆ 3,200 rupees ಮಾಡಿಕೊಂಡು ಎಲ್ಲ ಡಿಸ್ಕೌಂಟ್ ಎಲ್ಲ ಮಾಡಿಕೊಟ್ರು. ಪಿಕಪ್ ಡ್ರಾಪ್ ಎಲ್ಲ ಅವ್ರದ್ದೇ ಇರುತ್ತೆ. ವೆದರ್ ನೋಡಿ ಹೆಂಗೈತೆ ವೆದರ್ ಅಂತ, ಫುಲ್ಲು ಒಂಥರ ಮೋಡ ಮಳೆ ಅಂತ ಇದ್ದೇ ಇರುತ್ತೆ. ಮಳೆ ನಿಮ್ಗೆ ಸ್ಟಾಪೇ ಆಗೋಲ್ಲ ಕಡೆ, ಒಂದು 10 ನಿಮಿಷಕ್ಕೆ ಮಳೆ ಬರ್ತಾ ಇರುತ್ತೆ. ಹಿಂಗೆ ಮೋಡ ಹೋದರೆ ಹಿಂಗೆ ತಿರ್ಗಿ ಮಳೆ ಸ್ಟಾರ್ಟ್ ಆಗುತ್ತೆ. ನೋಡಿ ಹೆಂಗೈತೆ ಅಂತ ವೆದರ್. ಇವಾಗ ನಾನು ಪೂಂಚ್ ಹಾಕಿದ್ದೀನಿ, ಅದಕ್ಕೆ ನಂಗೆ ಬ್ಲರ್ ಕಾಣಿಸೈತೆ. ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ. ಫುಲ್ ಆ ಬೆಟ್ಟ ಇದೆಲ್ಲ. ಆದಮೇಲೆ ನಿಮ್ಗೆ ಅಲ್ಲಿ ಟ್ರಕ್ಕಿಂಗ್ ಹೋದರೆ ನಿಮ್ಗೆ ಫಾಲ್ಸ್ಗಳು ಸಿಕ್ಕಾಬಿಟ್ಟು. ಫಾಲ್ಸ್ ಅಂದರೆ ನಿಮ್ಗೆ 1-2 ಕಿಲೋಮೀಟ್ರಿಗೆ ನೀವು ಫಾಲ್ಸ್ಗಳು ಸಿಗ್ತಾ ಇರುತ್ತೆ. ನೀವು ಹೋಗಿ ಆ ಕಡೆ ಟ್ರಕ್ ಮಾಡ್ತಾ ಇರ್ಬೇಕು. ನೋಡಿ ಹೆಂಗೈತೆ ಮೋಡ ಫುಲ್ ತುಂಬೋಗೈತೆ. ಲೈಕ್ ಚೆನ್ನಾಗಿದೆ ಪ್ಲೇಸಸ್ ತಿರುಗಾಡೋಕೆ. ಆದರೆ ಇನ್ನೊಂದು ಏನಂದರೆ ಜೂನ್ ಜುಲೈಗೆ ಹೋದರೆ ಮಳೆ ಟೈಮಲ್ಲಿ ತುಂಬ ಪ್ಲೇಸಸ್ ಬಂದ್ ಮಾಡಿರ್ತಾರೆ. ಅದಕ್ಕೆ ನಾವು ಹೋದ್ರೂ ಲೈಕ್ ಜುಲೈ ಅಂತ ಹೋಗಲೇಬಾರ್ದು. ನಾವು ಸ್ವಲ್ಪ ಹೋಗಿದ್ದು ನಮಗೆ ದೂಧಸಾಗರ ಪ್ಲಾನ್ ಇತ್ತು, ಕ್ಯಾನ್ಸಲ್ ಆಗ್ಬಿಡ್ತು. ಅದಕ್ಕೆ ನಾವು ಏನು ರೀಫಂಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಹೋಗ್ಬಿಟ್ಟು ಇದು ತೊಗೊಂಬಿಟ್ರಿ. ನೋಡಿ ಇವಾಗ ನಾವು ಸ್ಟೇ ಆಗಿರೋದು ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ಟೇ ಆಗಿರೋದು ಮನೆ 1, 2, 3 ಮನೆ ನಾವು ತೊಗೊಂಡಿದ್ದೀರಿ. ಲೈಕ್ ಟ್ರಾವೆಲ್ಸ್ ಅವ್ರು ತೊಗೊಂಡವ್ರೆ. ಬಂದು ಸ್ಟೇ ಆಗಿದ್ದೀರಿ. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ತೋರಿಸಿ ಸ್ವಲ್ಪ ಬೀಚಲ್ಲಿ ಕೆರೆ ಒಂಥರ ಲೇಕ್ ಇತ್ತು, ಅಲ್ಲಿ ಬಂದು ವೀಡಿಯೋ ಮಾಡೋಣ ಅಂತ ಇವಾಗ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ನೋಡಿ ಎಲ್ಲ ಮನೆಯೆಲ್ಲ ಐತೆ. ಇಲ್ಲಿ ಬಂದ್ಬಿಟ್ಟು ನಾವು ಕುತ್ಕೊಂಡಾಗ ಜಾಗಕ್ಕೆ ಬಂದ್ಬಿಟ್ಟು ಕ್ಯಾಂಟೀನ್, ಅದು ಬ್ರೇಕ್ಫಾಸ್ಟು ಲಂಚು ಡಿನ್ನರೆಲ್ಲ ಕೊಡ್ತಾರೆ. ಫೈರ್ ಕ್ಯಾಂಪ್ ಎಲ್ಲ ಇರುತ್ತೆ ಇದಕ್ಕೆ. ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಪೂರಿ ಕೊಟ್ಟಿದ್ದರು. ಪೂರಿ ಮಾಡಿ ಟೀ ಕಾಫಿ ಎಲ್ಲ ಇರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ನಮ್ಮ ಲೈಕ್ ಅಲ್ಲಿ ಟ್ರಕ್ಕಿಂಗ್ ಮಾಡೋ ಟೈಮಲ್ಲಿ ನಾವು ಅಲ್ಲಿಂದ ಟಿಫಾನಿಗೆ ಕಟ್ಸ್ಕೊಳ್ಬೇಕು. ಟಿಫಾನ್ಗೆ ಕಟ್ಸ್ಕೊಂಡು ಇವಾಗ ಟ್ರಕ್ಕಿಂಗ್ ಹೋಗೋಕೆ ಸ್ಟಾರ್ಟ್ ಆಗ್ತೀರಿ. ಇವಾಗ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಮುಂದೆ ತೋರಿಸ್ಕೊಡ್ತೀನಿ ಟ್ರಕ್ಕಿಂಗ್ ಅಂತ.